ಹಾಯ್ ಗೆಳೆಯರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ PSI ಸ್ಯಾಲ್ರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಯಾಲ್ರಿ ಕರ್ನಾಟಕದಲ್ಲಿ ಎಷ್ಟು ಸಿಗುತ್ತೆ ಜಾಯ್ನ್ ಆದರೆ ಅಂತಕ್ಕಂತಹ ಆ ವಿಷಯದ ಬಗ್ಗೆ ಇವತ್ತು ಕ್ಲೀನಾಗಿ ಡಿಟೇಲಾಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿದೆ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಅಪ್ಕಮಿಂಗ್ ಡೇಸ್ನಲ್ಲಿ. ಇನ್ನೂ ಒಳ್ಳೆ ಕಂಟೆಂಟ್ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಹಾಗಾದರೆ ಬನ್ನಿ ಗೆಳೆಯರೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್. ಎಫೆಕ್ಟಿವ್ ಆಗಿ 2024-25ನೇ ಸಾಲಿನಲ್ಲಿ ರಿಂದ ಸಿಗ್ತಾ ಇರ್ತಕ್ಕಂತಹ PSIಗೆ ಸ್ಯಾಲ್ರಿ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶ್ವಲ್ ನಾವು ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮೋಟಿವೇಶ್ನಲ್ ಕೋಟ್ಸ್ನಿಂದ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಇವತ್ತು ಸಮೇತ ಸೇಮ್ ಪ್ರೊಸೀಜರ್ ಇದೆ. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಕೊಟೇಶನ್ ಕಾಣ್ತಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದರ ಮಹತ್ವ ಹೇಳ್ತೀನಿ. ಲೈಫಲ್ಲಿ ಫಿಟ್ಟಾಗಿರೋಕ್ಕೆ, ನಮ್ಮ ಹೆಲ್ತನ್ನು ರೂಪಿಸ್ಕೊಳ್ಳೋಕ್ಕೆ, ನಮ್ಮ ಬಾಡಿನ ಫಿಟ್ಟಾಗಿರಿಸ್ಕೊಳ್ಳೋಕ್ಕೆ ಯಾವ ರೀತಿ ವ್ಯಾಯಾಮ ಮತ್ತು ಡಯಟ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ನಮ್ಮ ಬ್ರೈನ್ನ ಪಾಸಿಟಿವ್ ಆಗಿರಿಸ್ಕೊಳ್ಳೋಕ್ಕೆ ಈ ಕೊಟೇಶನ್ಸು ಅಷ್ಟೇ ಇಂಪಾರ್ಟೆಂಟು. ಯಾವುದೇ ರೀತಿಯಾದಂಥ ನೆಗೆಟಿವ್ ಥಾಟ್ಸು ಮೈಂಡಲ್ಲಿ ಬರ್ದಿರ ನೋಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಒಂದು ಫಿಟ್ನೆಸ್ ಅಂತ ಹೇಳಿದ್ರೆ ಬರೀ ನಾವು ದಟ್ಟಪುಷ್ಟವಾಗಿ ನಮ್ಮ ಬಾಡಿನ ಬೆಳೆಸ್ಕೊಳ್ಳೋದಲ್ಲ, ನಮ್ಮ ಮೈಂಡಿನ ಸಮೇತ ಅಷ್ಟು ಕ್ಲಿಯರಾಗಿ, ಅಷ್ಟು ಕ್ಲೀನಾಗಿ, ಅಷ್ಟು ಶಾರ್ಪಾಗಿ ಇಟ್ಕೊಳ್ಳೋದು. ಅದಕ್ಕಿದು ಸಹಾಯ ಮಾಡುತ್ತೆ. ನಮ್ಮ ಬ್ರೈನ್ನ ಆ್ಯಕ್ಟಿವ್ ಆಗಿ ಇಡಿಸ್ಕೊಳ್ಳೋಕ್ಕೆ, ಶಾರ್ಪಾಗಿ ಇಡಿಸ್ಕೊಳ್ಳೋಕ್ಕೆ, ಜೊತೆಗೆ ಫಿಟ್ಟಾಗಿ ಟೋಟಲಿ ಇರೋದಕ್ಕೆ. ಅರ್ಥ ಆಯ್ತಾ? ಹಾಗಾದರೆ ನೋಡೋಣ. ನೋಡಿ, ಎಜುಕೇಷನ್ ಈಸ್ ದಿ ಆರ್ಟ್ ಆಫ್ ಮೇಕಿಂಗ್ ಎ ಮ್ಯಾನ್ ಎಥಿಕಲ್. ವೆರಿ ಇಂಪಾರ್ಟೆಂಟ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಶಿಕ್ಷಣವು ಒಂದು ಕಲೆ. ಯಾವುದರ ಕಲೆಯಪ್ಪ ಅಂತ ಹೇಳಿದ್ರೆ ಮನುಷ್ಯನನ್ನು ನೈತಿಕ ಬದ್ಧನಾಗಿ ರೂಪಿಸಿಕೊಳ್ಳೋದಕ್ಕೆ. ನೈತಿಕತೆ ಮನುಷ್ಯನಲ್ಲಿ ರೂಪಿಸೋದಕ್ಕೆ, ಮನುಷ್ಯತ್ವ ಅಂತಲೂ ಹೇಳಿದ್ರೆ ತಪ್ಪಾಗಲಾರದು, ನೈತಿಕತೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಶಿಕ್ಷಣವು ಒಂದು ಕಲೆ ಅಂತ ಹೇಳ್ಬೋದು. ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್. ನೋಡಿ, ಅದಕ್ಕೂ ಮುಂಚೆ ಗೆಳೆಯರೆ, ನಮ್ಮದು ಒಂದು ಚಾನಲ್ ಇದೆ, ಪ್ರೈವೇಟ್ ಜಾಬ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾನಲ್ ಇದೆ, ಜಾಬ್ ಕಾರ್ಟ್ ಅಂತ. ಇದರ ಬಗ್ಗೆ ಡೈಲಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟ್. ಯಾರೆಲ್ಲ ಇವಾಗ ಯುವಕರು ನೌಕರಿಗಳನ್ನು ಹುಡುಕ್ತಾ ಇರ್ತಾರೋ ಅವ್ರಿಗೆಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾನಲ್ ಆಗಿರುತ್ತೆ. ಸತತವಾಗಿ 7-8 ವರ್ಷ ಅದೇ ಸೆಕ್ಟರ್ನಲ್ಲಿ ಪರಿಣಿತಿ ಹೊಂದಿರತಕ್ಕಂಥವರು ಅದರಲ್ಲಿ ನಿಮಗೆ ಗೈಡ್ ಮಾಡ್ತಾರೆ. ಈವನ್ ನಿಮ್ಮ ಒಂದು ಸಣ್ಣ ರೆಸ್ಯೂಮೆಯಿಂದ ಹಿಡಿದು ಸೆಲೆಕ್ಷನ್ ಪ್ರೊಸೆಸ್ನವರೆಗೂ ಇರ್ತಕ್ಕಂತಹ ಪ್ರತಿಯೊಂದೂ ಹಂತಗಳ ಬಗ್ಗೆ ಕ್ಲೀನಾಗಿ ಡಿಟೇಲಾಗಿ ಅಪ್ಕಮಿಂಗ್ ಡೇಸ್ನಲ್ಲಿ ಆ ಚಾನಲ್ನಲ್ಲಿ ಚರ್ಚೆ ಆಗುತ್ತೆ. ಮತ್ತು ವೇಕೆನ್ಸೀಸ್ ಯಾವ್ಯಾವ ಕಂಪ್ನೀಸ್ನಲ್ಲಿ, ಯಾವ್ಯಾವ ಪ್ಲೇಸಸ್ನಲ್ಲಿ, ಎಕ್ಸ್ಪೆಷಲಿ IT ಹಬ್ಸ್. ಓಕೆ, IT ಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಬ್ಸು ನಿಮ್ಮದು ಯಾವುದೇ ಡಿಗ್ರಿ ಇರಲಿ. ಒಂದು ಮಿಸ್ಕನ್ಸೆಪ್ಷನ್ ಇದೆ, ಏನಪ್ಪ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡಿದರೆ ಮಾತ್ರ IT ಡೊಮೇನಲ್ಲಿ ವರ್ಕ್ ಮಾಡೋಕ್ಕೆ ಸಾಧ್ಯ. IT ಡೊಮೇನಲ್ಲಿ ಒಂದು ಸಾಧನೆ ಅಂದರೆ ತಮ್ಮನ್ನು ತಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಆ ರೀತಿ ಏನೂ ಇಲ್ಲ. ಯಾವ ರೀತಿ ಪರ್ಟಿಕ್ಯುಲರ್ BSc ಮಾಡಿರಲಿ, ಈವನ್ BA ಮಾಡಿರಲಿ, ಸ್ಕಿಲ್ ಇದ್ದರೆ, ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದಿದ್ದರೆ, ಅರ್ಥ ಆಯ್ತಾ? ಟ್ಯಾಲೆಂಟ್ ಅನ್ನೋದಕ್ಕಿಂತ ಸಾಧನೆ ಮಾಡಬೇಕಂತ ಒಂದು ಹುಮ್ಮಸ್ಸಿದ್ರೆ ಡಿಗ್ರಿ ಜಾಸ್ತಿ ಮ್ಯಾಟ್ರ್ ಮಾಡಲ್ಲ. ಎಲ್ಲ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ. ನೀವು BTech, MBA ಏನಾದರೂ ಮಾಡಿರಿ, ಡಿಗ್ರಿ ಮಾಡಿರಲಿ, ಎನಿ ಡಿಗ್ರಿ, ಓಕೆ, BCA, BCom, BA, ಓಕೆ, ಅವರೆಲ್ರಿಗೂ ಒಂದು ಮಾರ್ಗದರ್ಶನ ಸಿಗ್ತಾ ಇರುತ್ತೆ. ಪ್ರಾಕ್ಟಿಕಲಾಗಿ ಮಾತಾಡೋದಾದರೆ ಸರ್ಕಾರಿ ನೌಕರಿ ಎಲ್ಲರಿಗೂ ಸಿಗಲ್ಲ, ಬಟ್ ನೌಕರಿ ಅಂತೂ ಎಲ್ಲರಿಗೂ ಸಿಗುತ್ತೆ, ಉತ್ತಮವಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಸರ್ಕಾರಿ ನೌಕರಿಗಂತೂ ನಮ್ಮ ಚಾನಲ್ ಇದ್ದೇ ಇದೆ. ಹಾಗಾದರೆ ಇವಾಗ ನೋಡಿ, ಕ್ಲೀನಾಗಿ ಡಿಟೇಲಾಗಿ ಇವಾಗ ಚರ್ಚೆ ಮಾಡಿಬಿಡೋಣ. ನೋಡಿ, ನಿಮ್ಮ ಮುಂದೆ ಒಂದು ಟೇಬಲ್ ಕಾಣ್ತಿದೆ, ಅಲ್ಲಿ ಡೀಟೇಲ್ಸ್ ಅಂತ ಇದೆ. ಫಸ್ಟ್ ಕಾಲಮಲ್ಲಿ ಡೀಟೇಲ್ಸ್ ಅಂತ ಇದೆ.
ಸೊ ಹಾಗಾದರೆ ಡೀಟೇಲ್ಸ್ ಇದೆ. ಫಸ್ಟ್ ಎ ವಲಯ ಇದೆ, ಬಿ ವಲಯ ಇದೆ, ಸಿ ವಲಯ ಅನ್ನೋದಿದೆ. ಎ ವಲಯದಲ್ಲಿ ಬೆಂಗಳೂರು ನಗರ ಬರುತ್ತೆ, ಬೆಂಗಳೂರು ಜಿಲ್ಲೆ ಬರುತ್ತೆ. ಬಿ ವಲಯದಲ್ಲಿ ಮೈಸೂರು ಬರುತ್ತೆ. ಬಿ ವಲಯದಲ್ಲಿ ಹುಬ್ಳಿ ಧಾರವಾಡ ಬರುತ್ತೆ. ಬಿ ವಲಯದಲ್ಲಿ ಬೆಳಗಾವಿ ಬರುತ್ತೆ. ಬಿ ವಲಯದಲ್ಲಿ ಮಂಗಳೂರು ಬರುತ್ತೆ ಇತ್ಯಾದಿ. ರಿಮೈನಿಂಗ್ ಎಲ್ಲನೂ ಸಿ ವಲಯದಲ್ಲಿ ಬರ್ತವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಪಿ ಎಸ್ ಐಗೆ ಒಬ್ಬ ಪಿ ಎಸ್ ಐ ಅಪಾಯಿಂಟ್ ಆದರೆ ಆತನಿಗೆ ಟ್ರೈನಿಂಗಿಂದನೇ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಕ್ಲಿಯಾರಿಟಿ ಕೊಡೋಕ್ಕೆ ಬಯಸ್ತೀನಿ. ಜೊತೆಗೆ ಮೂಲ ವೇತನ ಅಂತ ಇರುತ್ತೆ. ಮೂಲ ವೇತನ ಎಷ್ಟಪ್ಪ ಅಂತ ಹೇಳಿದ್ರೆ 61,300 ರೂಪಾಯಿ ಮೂಲ ವೇತನ. ಯಾರಿಗೆ? ಸೊ ಎ ವಲಯದಲ್ಲಿ ಕಾರ್ಯನಿರ್ವಹಿಸೋರಿಗೆ, ಬಿ ವಲಯದಲ್ಲಿ ಕಾರ್ಯನಿರ್ವಹಿಸೋರಿಗೆ, ಸಿ ವಲಯದಲ್ಲಿ ಕಾರ್ಯನಿರ್ವಹಿಸೋರ್ಗು ಎಲ್ಲರಿಗೂ ಸೇಮು 61,300 ರೂಪಾಯಿ ಮೂಲ ವೇತನ ಇರುತ್ತೆ. ಡಿ ಎ ಬಂದುಬಿಟ್ಟು 10.75% ಅಂತಕ್ಕಂಥದ್ದು ಡಿ ಎ ಇರುತ್ತೆ. ಓಕೆನಾ? ಸೊ ಡಿ ಎ ಅಂತಕ್ಕಂಥದ್ದು ಅಷ್ಟಿರುತ್ತೆ. ಸೊ ಹಾಗಾದರೆ ಡಿ ಎ 10.75% ಅಂತ ಹೇಳಿದ್ರೆ 6,590 ಎಲ್ಲರಿಗೂ, ಎ ವಲಯ ಆಗಿರಲಿ, ಬಿ ವಲಯ ಆಗಿರಲಿ, ಸಿ ವಲಯ ಆಗಿರಲಿ, ಇಷ್ಟಿರುತ್ತೆ. ಓಕೆ. ಸೊ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಹೌಸ್ ರೆಂಟಲ್ ಅಲೋವೆನ್ಸ್ ಅಂತಕ್ಕಂಥದ್ದು ಸೊ ಇಷ್ಟು 20% ಸಿಗುತ್ತೆ. 20% ಹೌಸ್ ರೆಂಟಲ್ ಅಲೋವೆನ್ಸ್ ಎ ವಲಯದಲ್ಲಿ ವರ್ಕ್ ಮಾಡೋರಿಗೆ, ಮತ್ತು ಬಿ ವಲಯದಲ್ಲಿ ವರ್ಕ್ ಮಾಡೋರಿಗೆ 15% ಅಲೋವೆನ್ಸ್ ಸಿಗುತ್ತೆ. ಇದು ಹೌಸ್ ರೆಂಟಲ್ ಅಲೋವೆನ್ಸ್ ಸಿಗುತ್ತೆ. 7.5 ಸಿ ವಲಯದಲ್ಲಿ ವರ್ಕ್ ಮಾಡೋರಿಗೆ ಸಿಗುತ್ತೆ. ಸಪೋಸ್ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದರೆ ಇದು ನಿಮಗೆ ಸಿಗಲ್ಲ. ಅರ್ಥ ಆಯ್ತಾ? ಕ್ವಾರ್ಟರ್ಸ್ ಬೇಡ ಅಂತ ಹೇಳಿದ್ರೆ ಇದು ನಿಮಗೆ ಸಿಗುತ್ತೆ. ನಗರ ಪರಿಹಾರ ಭತ್ಯೆ ಅಂತಕ್ಕಂಥದ್ದು ಸಿಗುತ್ತೆ. ಯಾರಿಗೆ? ಎ ವಲಯದಲ್ಲಿ 750, ಬಿ ವಲಯದಲ್ಲಿ 600, ಸಿ ವಲಯದಲ್ಲಿ ಸಿಗಲ್ಲ. ಯಾಕಂದರೆ ಅದು ನಗರ ಆಗಿರಲ್ಲ. ಅದರ್ಸ್ ಅಂತ ಬರುತ್ತೆ. ಅದರ್ಸ್ನಲ್ಲಿ ಸೊ ರಿಮೈನಿಂಗ್ ಯೂನಿಫಾರ್ಮ್ ಅಂತೆ, ಸೊ ಕನ್ವೀನಿಯನ್ಸ್ ಅಲೋವೆನ್ಸ್ ಅಂತೆ, ಸ್ಪೆಷಲ್ ಕಿಟ್ ಅಂತೆ, ಇವೆಲ್ಲ ಇದರಲ್ಲೇ ಬರುತ್ತೆ. 3,500 ರೂಪಾಯಿ ತಲಾ. ಎ ವಲಯ ಆಗಿರಲಿ, ಬಿ ವಲಯ ಆಗಿರಲಿ, ಸಿ ವಲಯ ಆಗಿರಲಿ ಅಷ್ಟು ಸಿಗುತ್ತೆ. ಮೆಡಿಕಲ್ ಅಲೋವೆನ್ಸ್ ಅಂತಕ್ಕಂಥದ್ದು 500 ರೂಪಾಯಿ ಸಿಗುತ್ತೆ. 500 ರೂಪಾಯಿ ಎ ವಲಯ, ಬಿ ವಲಯ, ಸಿ ವಲಯದವ್ರಿಗೆ. ಟೋಟಲಾಗಿ ಗ್ರಾಸ್ ಸ್ಯಾಲ್ರಿ ನೋಡೋದಾದರೆ 84,900 ರೂಪಾಯಿ ಸಿಗುತ್ತೆ. ಯಾರಿಗೆ? ಎ ವಲಯದಲ್ಲಿ ವರ್ಕ್ ಮಾಡೋರಿಗೆ 84,900 ರೂಪಾಯಿ ಪಿ ಎಸ್ ಸಿ ಆಗಿ ವರ್ಕ್ ಮಾಡೋರಿಗೆ, ಜಾಯ್ನ್ ಆಗಿರೋರಿಗೆ ಎ ವಲಯದಲ್ಲಿರೋರಿಗೆ ಸಿಗುತ್ತೆ. ಬಿ ವಲಯದಲ್ಲಿರೋರಿಗೆ 81,675 ಸಿಗುತ್ತೆ. ಸಿ ವಲಯದಲ್ಲಿ 76,488. ಇದು ಗ್ರಾಸು. ಇದರಲ್ಲಿ ಕಟ್ಟಾಗುತ್ತೆ. ಎಷ್ಟು ಕಟ್ಟಾಗುತ್ತೆ ಅಂದರೆ 12,919 ರೂಪಾಯಿ ಎ ವಲಯದಲ್ಲಾಗಿರಲಿ, ಬಿ ವಲಯದಲ್ಲಾಗಿರಲಿ, ಸಿ ವಲಯದಲ್ಲಾಗಿರಲಿ ಅವ್ರಿಗೆ ಕಟ್ಟಾಗುತ್ತೆ. ಹಾಗಾದರೆ ಅದು ಯಾವ ರೀತಿ ಕಟ್ಟಾಗುತ್ತೆ? 12,919 ರೂಪಾಯಿ ಅಂತ ಹೇಳಿದ್ರೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ 200 ರೂಪಾಯಿ ತೊಗೊತಾರೆ ಮೂವರ್ಗೂ, 3 ಝೋನ್ಗಳಿಗೂ. ಗ್ರೂಪ್ ಇನ್ಶೂರೆನ್ಸ್ ಅಂತ 480 ರೂಪಾಯಿ ತೊಗೊತಾರೆ 3 ಝೋನ್ಗಳಿಗೂ. ನೆಕ್ಸ್ಟು NPS ಅಂತ ಪೆನ್ಷನ್ ಸಿಸ್ಟಮ್ ಇದು. ಸೊ 6,789 ರೂಪಾಯಿ ತೊಗೊತಾರೆ ಮೂವರ್ಗೂ, ಎ ವಲಯ, ಬಿ ವಲಯ, ಸಿ ವಲಯದವ್ರಿಗೆ. KGID ಅಂತಕ್ಕಂಥ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು 5,450 ರೂಪಾಯಿ ತೊಗೊತಾರೆ ಮೂವರ್ಗೂ. ಓಕೆ. ಇವೆಲ್ಲ ಸೇರಿಸಿದ್ರೆ 12,919 ರೂಪಾಯಿ ಸಿಗುತ್ತೆ. ಸೊ ಹಾಗಾದರೆ ಈ ಗ್ರಾಸಲ್ಲಿ ಮೈನಸ್ 12,019 ಮಾಡಿದ್ರೆ 71,981 ರೂಪಾಯಿ ಎ ವಲಯದಲ್ಲಿ ವರ್ಕ್ ಮಾಡೋರಿಗೆ ಸಿಗುತ್ತೆ. ಅದೇ ರೀತಿ ಬಿ ವಲಯದಲ್ಲಿ ವರ್ಕ್ ಮಾಡೋರಿಗೆ 68,766 ರೂಪಾಯಿ ಸಿಗುತ್ತೆ. ಸಿ ವಲಯದಲ್ಲಿ ವರ್ಕ್ ಮಾಡೋರಿಗೆ 63,569 ರೂಪಾಯಿ ಸಿಗುತ್ತೆ. ಇದು ಸ್ಯಾಲ್ರಿ ಡಿಸ್ಟ್ರಿಬ್ಯೂಷನ್. ಸೊ ಸ್ಯಾಲ್ರಿನ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ. ಫೈನಲ್ ಆಗಿ ನಿಮಗೆ ಹ್ಯಾಂಡಿಗೆ ನೆಟ್ ಸ್ಯಾಲ್ರಿ ಅಂತ ಹೇಳಿದ್ರೆ ನಿಮ್ಮ ಕೈಗೆ ಬರೋದು, ಅಕೌಂಟಿಗೆ ಬರೋದು ಮಂತ್ಲಿ ಇಷ್ಟ ಆಗಿರುತ್ತೆ. ಎ ವಲಯದವ್ರಿಗಾದರೆ ಇಷ್ಟು, ಬಿ ವಲಯದವ್ರಿಗೆ ಇಷ್ಟು, ಸಿ ವಲಯದವ್ರಿಗಾದರೆ ಇಷ್ಟು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಡೀಟೇಲಾಗಿ ಕ್ಲೀನಾಗಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಅನ್ಕೊತೀವಿ. ಐ ಹೋಪ್ ಫಸ್ಟೇ ನಾನು ಹೇಳ್ದಂಗೆ ಸೊ ಪೊಲೀಸ್ ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಆರ್ಮಿ ಆಗಿರಲಿ, ಪೊಲೀಸ್ ಆಗಿರಲಿ, ಸೊ ಜನರಿಗೆ ಸೇವೆ ಮಾಡೋ ಮನೋಭಾವದಿಂದ ಬರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡಿಗೋಸ್ಕರ ಜನ ಸೇರಲ್ಲ. ಸೊ ಅಂಥ ಅಭಿಪ್ರಾಯ ಇದೆ. ಸೊ ಆದ್ರೂ ಯಾರೆಲ್ಲ ಇವಾಗ ಸ್ಟಡಿ ಮಾಡ್ತಾ ಇದ್ದಾರೋ ಅವ್ರಿಗೊಂದು ಮೋಟಿವೇಶನ್ ಸಿಗಲಿ ಅಂತ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಸೀರೀಸ್ನಲ್ಲಿ ಸೊ ಲೈಕ್ ಪಿ ಡಿ ಆಯಿತು, SDA, FDA ಇವುಗಳ ಬಗ್ಗೆ ಸೊ ಅವರ ಸ್ಯಾಲ್ರಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಡೇಸ್ನಲ್ಲಿ ಇನ್ನೂ ನಿಮಗೆ ಏನಾದರೂ ಇನ್ನೂ ಬೇರೆ ವೇಕೆನ್ಸೀಸ್ ಬಗ್ಗೆ, ಸ್ಯಾಲ್ರಿಗಳ ಬಗ್ಗೆ
ಡಿಸ್ಕಸ್ ಮಾಡಬೇಕಾದ್ರೆ ಬೇರೆ ಪೋಸ್ಟ್ಗಳ ಬಗ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಕಷ್ಟು ಜನ PSA ಬಗ್ಗೆ ಕೇಳಿದರು, ಅದಕ್ಕೋಸ್ಕರ ಇವತ್ತು ಈ ಸೆಷನ್ನ ಮಾಡಿದ್ದೀವಿ ಇದರ ಬಗ್ಗೆ. ಸೊ ಹಾಗಾದರೆ ಗೆಳೆಯರೆ, ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಂಟೆಂಟ್ನ ನಾವು ತೊಗೊಬರ್ತೀವಿ. ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನೀವು ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ಅದು ನಿಮಗೂ ಗೊತ್ತಿದೆ. ಸೊ ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ, ಅಪ್ಕಮಿಂಗ್ ಡೇಸ್ನಲ್ಲಿ. ಸೊ ಇನ್ನೊಂದು ಮಾತಾಡೋಕ್ಕೆ ಬಯಸ್ತೀನಿ. ಸೊ ಸ್ಟಡೀಸ್ ಮೇಲೆ ಕರೆಂಟ್ ಅಫೇರ್ಸು ಮತ್ತು MCQ ಸೀರೀಸ್ ಮಾಡಬೇಕಂತಿದ್ದೀವಿ, CA MCQ ಸೀರೀಸು. ಸೊ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತಿದ್ದು ನೋಡ್ಕೊಳ್ಳಿ ಇದನ್ನು. ಸೊ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗುತ್ತೆ. KPSCದಾಗಿರಲಿ, KSPದಾಗಿರಲಿ, KAದಾಗಿರಲಿ, ಎಲ್ಲದಕ್ಕೂ ಯೂಸ್ ಆಗಿರುತ್ತೆ. MCQ ಸೀರೀಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಬೇಕಾದರೆ ಹಳೆ ಸೆಷನ್ಸ್ನ ಮಾಡಿದ್ದೀವಿ, ಹೋಗಿ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸು ತುಂಬ ಎಫೆಕ್ಟಿವ್ ಆಗಿರುತ್ತೆ ಡೀಟೇಲ್ ಆಗಿ. ಸೊ ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ. ಇವೆಲ್ಲ ನಮ್ಮ ಚಾನಲಲ್ಲಿ ನಡೆಯುತ್ತೆ, ಇಲ್ಲೇ ಯೂಟ್ಯೂಬಲ್ಲಿ. ಓಕೆ, ಸೊ ಹಾಗಾದರೆ ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.